ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಆಲ್ರೆಡಿ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ 2 ಅಂಕ ಗದ್ಯ ಭಾಗ ಮತ್ತು ಪದ್ಯ ಭಾಗದಲ್ಲಿ. ಆದಷ್ಟು ಕಡಿಮೆ ಪದ್ಯಗಳನ್ನು ಓದೋದ್ರ ಮೂಲಕ 6 ಅಂಕವನ್ನು ಹೇಗೆ ಪಡಿಬೇಕು, ಅತಿ 2 ಅಂತ ಹೇಳಿದ್ರೆ 2 ಗದ್ಯ ಭಾಗವನ್ನು ಓದ್ಬಿಟ್ಟು ನೀವು 4 ಅಂಕವನ್ನು ಹೇಗೆ ಪಡ್ಕೊಳ್ಬಹುದು ಅಂತ ಸಪ್ರೇಟಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಳೆನೇ ಎಕ್ಸಾಮ್ ಇರೋದ್ರಿಂದ ಕಂಟಿನ್ಯೂಯಸ್ ಇದು ದೀರ್ಘ ಗದ್ಯದ ಮೇಲೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ 2 ಅಂಕದ ಪ್ರಶ್ನೆ. ಈ 2 ಅಂಕದ ಪ್ರಶ್ನೆಗಳಲ್ಲಿ ಕೊಡುವಂಥದ್ದು 4 ಪ್ರಶ್ನೆ. ಈ 4 ಪ್ರಶ್ನೆಗಳಲ್ಲಿ ನೀವು 3 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ 4 ಪ್ರಶ್ನೆಗಳು ಇಂಪಾರ್ಟೆಂಟೇ. ಯಾಕಂತ ಹೇಳಿದರೆ ಇದು 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಅದೇ ರೀತಿಯಾಗಿ ನಿಮಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಆಲ್ರೆಡಿ ಕೊಟ್ಟಿದ್ದಾರೆ. ಆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ 4 ಪ್ರಶ್ನೆಗಳಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗನ್ಸುತ್ತೆ ದೀರ್ಘಗದ್ಯ ಕೃಷ್ಣೇಗೌಡನ ಆನೆ ಸಿಕ್ಕಾಪಟ್ಟೆ ದೊಡ್ಡ ಒಂದು ದೀರ್ಘಗದ್ಯ, ಅದನ್ನು ಓದ್ಕೊಂಡು ಅದರಲ್ಲಿರುವಂಥ ಪ್ರಶ್ನೆಗಳಿಗೆ ರೆಡಿ ಆಗೋದು ತುಂಬಾ ಕಷ್ಟ ಆಗುತ್ತೆ. ಸಾಕಷ್ಟು ಕಡಿಮೆ ಸಮಯ ಇದೆ. ಈವರೆಗೂ ಏನು ಓದೇ ಇಲ್ಲ ದೀರ್ಘಗದ್ಯವನ್ನು ಅನ್ನೋದೇ ಆದರೆ ನೀವು ಒಂದ್ಸಲ ಓದ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅದು ಬಹುಮುಖ್ಯ. ಅದರಲ್ಲಿ ಅತಿ ಹೆಚ್ಚು ಅಂಕಗಳು ರಿಪೀಟ್ ಆಗುತ್ತೆ ದೀರ್ಘಗದ್ಯದಲ್ಲಿ, ಹತ್ರ 30ರವರೆಗೆ ಬರುವಂಥದ್ದು. ಹಾಗಾಗಿ ನೀವು ಈ ಒಂದು ವಿಡಿಯೋದಲ್ಲಿ ನಾವು ಕೊಡುವಂಥ ಪ್ರಶ್ನೆಗಳಿಗೆ ಅಷ್ಟಿಗೂ ರೆಡಿಯಾಗಿ, ಓಕೆನಾ? 2 ಅಂಕದ ವಿಭಾಗದಲ್ಲಿ ಟೋಟಲ್ ಆಗಿ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದ್ರಿಂದ ನಿಮಗೆ 6 ಅಂಕಗಳು ಸಿಗುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳು ನೋಡ್ಕೊಳ್ತಾ ಹೋಗಿ. ಮೊದಲ ಪ್ರಶ್ನೆ, ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ಕಷ್ಟವಾದುದೇಕೆ? ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿದ ಮೇಲೆ ಆನೆಗಿಂತ ಮಾವುತನಾದ ವೇಲಾಯುಧನನ್ನು ಸಾಕುವುದು ಮಠದವರಿಗೆ ತ್ರಾಸವಾಯಿತು. ಏಕೆಂದರೆ 24 ಗಂಟೆಯೂ ಕುಡಿದೇ ಇರುತ್ತಿದ್ದ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಸೊರಗಿದ್ದ ಆನೆಯನ್ನು ಮಠದಿಂದ ಆನೆಯನ್ನು ತಂದ ಕೃಷ್ಣೇಗೌಡ ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು, ಹಸಿಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲವನ್ನು ತಿನ್ನಿಸಿ ಪಗಡುದಸ್ತಾಗಿ ಸಾಕಿದನು. ಮುಂದಿನ ಪ್ರಶ್ನೆ, ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರು ಯಾವ ಸಲಹೆ ನೀಡಿದರು? ನಾಯಿಗಳನ್ನು ಕೊಲ್ಲದೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆಂದು ದೂರಿದ ನಿರೂಪಕರು ಖಾನ್ ಸಾಬ್ ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸಬೇಕು ಅಂತ ಹೇಳಿ ಅವರ ಲೆಕ್ಕ ಸುಳ್ಳೋ ನಿಜವೋ ನಿಮಗೆ ಗೊತ್ತಾಗುತ್ತೆ ಎಂದು ಸಲಹೆ ನೀಡಿದರು. ನೆಕ್ಸ್ಟು ಬಹುಮುಖ್ಯ ಕ್ವಶನ್, ಇದು ಬಹುಮುಖ್ಯ ಪ್ರಶ್ನೆ. ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು, ಆ ಭಯಂಕರ ನೋವಿಗೆ ಎಂಥ ಪುಂಡು ಆನೆಯಾದರೂ 4 ಸಾರಿ ತಿವಿಯುವುದರೊಳಗೆ ಶರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತದೆಂದು ವೇಲಾಯುಧನ ಅಪ್ಪ ತಿಳಿಸಿದ್ದನು. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಪ್ಲಸ್ ವೆರಿ ಇಂಪಾರ್ಟೆಂಟ್, ಮತ್ತೆ ರಿಪೀಟ್ ಆಯಿತು, ಆಲ್ರೆಡಿ ಈಗ ಆನ್ಸರ್ ಹೇಳಿದೆ. ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಪ್ಲಸ್ ಇದು ರಿಪೀಟ್ ಆಯಿತು, ಈಗ ಆಲ್ರೆಡಿ ಹೇಳಿದ್ದೀನಿ. ಕೊಟ್ಟಿರೋ 4 ಕ್ವಶನಲ್ಲಿ ಇದೆರಡು ರಿಪೀಟ್ ಆಯಿತು. ನೆಕ್ಸ್ಟು, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಕೃಷ್ಣೇಗೌಡನ ಆನೆ ಕಾಡಿನಲ್ಲಿ ಹುಟ್ಟಿ ಬೆಳೆದ ಆನೆಯಾಗಿರದೆ ಊರಿನ ಜನರ ನಡುವೆಯೇ ಬೆಳೆದು ಒಗ್ಗಿ ಹೋಗಿತ್ತು. ಕಾಡಿನ ತಿಳುವಳಿಕೆ ಇರದ ಈ ಆನೆಯು ಅಂಗಡಿ ಬೀದಿಗಳಲ್ಲಿ ಬಾಳೆಗೊನೆಗಳ ದಿಂಡು, ಸಿಪ್ಪೆ, ಹಾಳಾದ ಹಣ್ಣುಗಳನ್ನು ಬೇಡಿ ತಿನ್ನುತ್ತಿತ್ತು. ನೆಕ್ಸ್ಟು ಇನ್ನೊಂದು ಪ್ರಶ್ನೆ, ಇದು ಮುಗಿತು. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದ? ಇದಕ್ಕೆ ಉತ್ತರ, ಪುಟ್ಟಯ್ಯ ನಿರೂಪಕರಿಗೆ, ಹುಚ್ಚು ನಾಯಿಗಳಿಗೆ ಧೈರ್ಯದ ಪ್ರಶ್ನೆನೇ ಬರೋಲ್ಲ ಸರ್, ಅವಕ್ಕೆ ತಲೆ ಕೆಟ್ಟು ಕಂಡಿದ್ದೆಲ್ಲ ಕಚ್ಚುತ್ತವೆ ಅಷ್ಟೇ. ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದ್ದೀನಲ್ಲ, ಮೇಜು ಕುರ್ಚಿಗಳ ಕಾಲಿಗೆಲ್ಲ ಕಚ್ಚುತ್ತವೆ ಎಂದು ಹುಚ್ಚು ನಾಯಿಗಳ ವರ್ತನೆಯ ಬಗ್ಗೆ ಹೇಳುತ್ತಾನೆ. ಇಲ್ಲಿಗೆ 2 ಪೇಪರಲ್ಲಿರುವಂಥ ಪ್ರಶ್ನೆಗಳು ಮುಗಿತು, 2 ರಿಪೀಟ್ ಆಯಿತು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದುದೇಕೆ? ಈ ಪ್ರಶ್ನೆ ಆಲ್ರೆಡಿ ಹೇಳಿದೆ, ಉತ್ತರ ರಿಪೀಟ್ ಆಯಿತು. ನೆಕ್ಸ್ಟು, ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಇದು 3 ಸಲ ರಿಪೀಟ್ ಆಯಿತು, ನೆನಪಿರಲಿ. ನೆಕ್ಸ್ಟು, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಉತ್ತರ, ಮಲೆನಾಡಿನ ಮಳೆಗೆ ಫಾರೆಸ್ಟ್ PWDನವರು, ಕರೆಂಟಿನವರು, ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು, ಈ 3 ಡಿಪಾರ್ಟ್ಮೆಂಟ್ಗಳ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು. ನೆಕ್ಸ್ಟು ಮುಂದಿನ ಪ್ರಶ್ನೆ, ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ಹೇಗೆ ವಿವರಿಸುತ್ತಾನೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರು ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋರೇ ಇಲ್ಲ. ಕರೆಂಟಿನ ಜೊತೆ ಕೆಲಸ ಅದು, ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದರೂ ಅಲ್ಲಿಗೆ ಮುಗಿದಂಗೆ ಎಂದು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ. ಇಲ್ಲಿಗೆ 3 ಪೇಪರ್ ಮುಗಿತು. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಕೇಳಿರುವಂತಹ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ರಿಪೀಟು, ಇಂಪಾರ್ಟೆಂಟು. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು? ರಿಪೀಟು, ಇಂಪಾರ್ಟೆಂಟು. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದ? ಇದು ಕೂಡ ರಿಪೀಟ್ ಆಯಿತು, ಇಂಪಾರ್ಟೆಂಟು.
ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿದೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ರಿಲೀಸ್ ಮಾಡಿದ್ದಾರೆ ಬೋರ್ಡ್ ಅವರು. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ 4 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದು ಯಾವುದು ಕೂಡ ಇಲ್ಲಿವರೆಗೂ ರಿಪೀಟ್ ಆಗಿಲ್ಲ. ಈಗ 4 ಪೇಪರ್ ಏನು ಹೇಳಿದೆ ಹೋದ ವರ್ಷದ್ದು ಪೇಪರ್ ಸೇರಿ ಅದರಲ್ಲೆಲ್ಲ ರಿಪೀಟ್ ಆಗಿರುವ ಪ್ರಶ್ನೆಗಳು ಬಂದಿದೆ. ಸೊ ಇಲ್ಲಿರುವಂತಹ 4 ಪ್ರಶ್ನೆಗಳು ಇಂಪಾರ್ಟೆಂಟೇ ಆಗಿರುತ್ತೆ. ಇದಕ್ಕೆ ಉತ್ತರವನ್ನು ಬರೀಲಿಲ್ಲ, ಬಟ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಂಡು ಒಂದು ಕಡೆ ಬರ್ಕೊಳ್ಳಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಇದಕ್ಕೆ ಉತ್ತರವನ್ನು ಬರೆಯುವಾಗ 2 ಲೈನಲ್ಲಿ ಬರೆದ್ರೆ ಸಾಕು. ದುರ್ಗಪ್ಪ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜ ಕೇಳಲು ಅಥವಾ ಏಲಕ್ಕಿಗೋ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಇಷ್ಟೇ ಉತ್ತರ. ನೆಕ್ಸ್ಟು, ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು. ಇದಕ್ಕೆ ಉತ್ತರ ಸರಿಯಾಗಿ ಬರ್ಕೊಳ್ಳಿ. ಇಕಾಲಜಿಸ್ಟ್ ಪ್ರಕಾಶ್ ಮೂಡಿಗೆರೆಯಲ್ಲಿ ಭಾಷಣ ಮಾಡುತ್ತಾ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತ ಮರಗಳನ್ನು ಬೆಳೆಸುತ್ತಿರುವುದರಿಂದ ಕಾಡಾನೆಗಳು ಊರಿನ ಕಡೆ ಬಂದು ಹಾವಳಿ ನೀಡಲು ಪ್ರಾರಂಭಿಸಿವೆ ಎಂದು ಹೇಳಿದನು. ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು. ಈ ಸ್ಟೋರಿಯನ್ನು ಓದೋರಿಗೆ ಗೊತ್ತಿರುತ್ತೆ. ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು. ಇದಕ್ಕೆ ಆನೆಯೇ ಮರದ ಕೊಂಬೆ ಬೀಳಿಸಿದ್ದೆಂದು ದುರ್ಗಪ್ಪ ಪದೇ ಪದೇ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ, ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ? ಹಾಗಿದ್ರೆ ಹೇಳು, ಅದನ್ನು ಎಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿ ಬಿಡ್ತೀನಿ. ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲಿ ಇರಬೇಕು, ಹಂಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಎಂದು ಗುಡುಗಿದನು. ಯಾರು? ನಾಗರಾಜ. ನೆಕ್ಸ್ಟು ಕೊನೆ ಪ್ರಶ್ನೆ. ಜಬ್ಬಾರ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ. ಇದಕ್ಕೆ ಉತ್ತರ, ನಿರೂಪಕರು ಜಬ್ಬಾರನ ಅಂಚೆ ವಿಲೇವಾರಿ ಬಗ್ಗೆ ಆಕ್ಷೇಪಿಸಿದಾಗ ಆತ ಅಂತ ಹೇಳಿದ್ರೆ ಅಂಚೆ ವಿಲೇವಾರಿ ವ್ಯಕ್ತಿ ಏನಿರ್ತಾನೆ ಅವನೇನು ಹೇಳ್ದ, ಅಯ್ಯೋ ಬಿಡಿ ಸರ್, ಯಾವುದೋ ಮದುವೆ ಮನೆ ಕಾಗದ ಸರ್, ನೀವೇನೂ ಹೋಗೋದಿಲ್ಲ ಏನಿಲ್ಲ, ಅವನ್ನು ಇವತ್ತು ಕೊಟ್ಟರೂ ಒಂದೇ ನಾಳೆ ಕೊಟ್ಟರೂ ಒಂದೇ ಎಂದು ಅಸಡ್ಡೆಯಿಂದ ಹೇಳಿದನು. ಯಾರು? ಜಬ್ಬಾರ ನಿರೂಪಕರಿಗೆ ಅಯ್ಯೋ ಬಿಡಿ ಸರ್, ಯಾವುದೋ ಮದುವೆ ಮನೆ ಕಾಗದ ಸರ್, ನೀವೇನೂ ಹೋಗೋದಿಲ್ಲ ಏನಿಲ್ಲ, ಅವನ್ನು ಇವತ್ತು ಕೊಟ್ಟರೂ ಒಂದೇ ನಾಳೆ ಕೊಟ್ಟರೂ ಒಂದೇ ಎಂದು ಅಸಡ್ಡೆಯಿಂದ ಹೇಳುತ್ತಿದ್ದನು. ಸೊ ಇದಿಷ್ಟು ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಕೃಷ್ಣೇಗೌಡನ ಆನೆ ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯ ಪ್ರಶ್ನೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಹುಮುಖ್ಯ ವಿಡಿಯೋ ಜೊತೆಗೆ ನಿಮಗೆ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಳೋದು ಹೇಗೆ ಅದಕ್ಕೆ ಹೆಲ್ಪ್ ಆಗೋ ರೀತಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.